ಅಂದ್ರೆ ನೀವ್ ಹೇಳ್ದಂಗೆ ತುಂಬಾ ಕೆಲಸ ಇದೆ. ನಾನ್ ಕೇಳ್ತಾ ಇರೋದು ಏನಾದ್ರೂ ಆಪರ್ಚುನಿಟಿ ನಿಮಗೆ ಬಂದ್ರೆ ಹೋಗ್ತೀರಾ ಇಲ್ವಾ ಅನ್ನೋದು ಸರ್. ಇವತ್ತಿನ ಮಟ್ಟಿಗೆ ಏನು ಹೇಳಂಗಿಲ್ಲ ಮೇಡಮ್ ಅದನ್ನ. ಖಂಡಿತ ಇವತ್ತು ಅದನ್ನ ಡಿಸೈಡ್ ತಗೊಳ್ಳುವಂತ ಇದೂ ಇಲ್ಲ. ಅದು ದೇವರು ಅದನ್ನ ಒದಗಿಸಿ ಕೊಟ್ಟಾಗ ನೋಡೋಣ. ಈಗ ಏನಿಲ್ಲ. ಈ ವರ್ಷ ಆಗಿರೋ ಆಪರ್ಚುನಿಟಿ ಸಿಕ್ಕಿಲ್ಲ, ಬಂದಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಬಂದಿತ್ತು. ಬಟ್ ಆದ್ರೆ ಅದನ್ನ ನಮ್ ಇದೇ ವರ್ಕ್ ಅವು ಇವು ಪ್ರೆಷರ್ ಇರೋದ್ರಿಂದ ನಾನು ಅದನ್ನ ಮುಂದೂಡಿದ್ದೀನಿ ಅಷ್ಟೇ. ಈ ವರ್ಷ ಬಂದಿತ್ತು. ಹೋದ ವರ್ಷ ನಾನು ಸರಿಗಮಪಕ್ಕೆ ಬರೋಕ್ಕಿಂತ ಮುಂಚೆನೂ ನನಗೆ ಆಫರ್ ಬಂದಿತ್ತು. ಬಟ್ ಅದನ್ನ ನಾನ್ ಮಿಸ್ ಮಾಡ್ಕೊಂಡೆ. ನಾನು ಬರಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಹನುಮಂತಣ್ಣ ಅದನ್ನ ಇದು ಮಾಡ್ಕೊಂಡ್ರು. ಅವರು ಒಳ್ಳೆ ಕಲಾವಿದರು, ಅದನ್ನ ಇದು ಮಾಡ್ಕೊಂಡ್ ಬಂದ್ರು. ಅವ್ರು ಗೆದ್ಕೊಂಡ್ ಬಂದಿದ್ದು ನಮಗೊಂದು ದೊಡ್ಡ ಖುಷಿ. ಅದು ನಮ್ಮೂರವರು, ಹಾವೇರಿ ಅವರು, ನಾವು ಕೂಡ ಹಾವೇರಿ ಅವರು. ಅದೊಂಥರ ತುಂಬಾ ಖುಷಿ ಪಡೋ ವಿಚಾರ. ಸರ್, ಬಿಗ್ ಬಾಸ್ ಆಕ್ಚುಲಿ ದೊಡ್ಡ ಪ್ಲಾಟ್ಫಾರ್ಮ್. ಅಲ್ಲಿ ಹೋದ್ರೆ ಎಲ್ಲೂ ರೆಕಗ್ನೈಸ್ ಆಗ್ತೀವಿ ಅನ್ನೋ ಹೋಗೋ ಕಾರಣಗಳಿದೆ. ಸೊ ನೀವ್ ಯಾಕೆ ಆ ಚಾನ್ಸಸ್ ನ ಮಿಸ್ ಮಾಡ್ಕೊಂಡ್ರಿ? ಯಾಕೆ ಹೋಗಕ್ಕೆ ಬೇಡ ಅಂತ ಹೇಳಿದ್ರಿ ಅಂತ? ಇಲ್ಲ, ಅದನ್ನೇ ನಾ ಏನ್ ಹೇಳತ್ತೇನ್ರಿ. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ, ಅದು ಒಂದು ಶೋನೇ. ಅದಕ್ಕೆ ನಮ್ಮ ಕಡೆಯಿಂದನೂ ತುಂಬಾ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಐತಿ. ಬಟ್ ಆದ್ರೆ ನಂದೇ ಆದಂತ ಒಂದು ಫ್ಯಾಮಿಲಿ ಐತಿ, ನಂದೇ ಆದಂತ ಒಂದು ಟೀಮ್ ಐತಿ. ಅದನ್ನ ಬಿಟ್ಟು ಈ ಸಿಚುವೇಶನ್ ನಲ್ಲಿ ನಾನು ಹೊರಗೆ ಹೋಗಕ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಇದು ಮಾಡಿದೀವಿ ಮೇಡಮ್. ಅಷ್ಟೇ ಬಿಟ್ರೆ ಮತ್ತೇನೂ ಕಾರಣ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.